ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮಬನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗೊಂದಿ ಗ್ರಾಮದಲ್ಲಿ ಭೂ ಗಣಿಗಾರಿಕೆ ನಡೀತಾ ಇರುವುದನ್ನ ಅಲ್ಲಿನ ರೈತರು ಹಾಗೂ ಜನಸಾಮಾನ್ಯರು ಖಂಡಿಸಿ ಸವದತ್ತಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದ್ರು. ಇದರ ಹಿನ್ನೆಲೆ ಇಂದು ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲಿಸಿ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಮಾಡೋದ್ರಿಂದ ಇಲ್ಲಿಯ ಜನಸಾಮಾನ್ಯರಿಗೆ ಮತ್ತು ಹೊಲಗಳಿಗೆ ಭಾಳ ತ್ರಾಸ ಆಗತ್ತೆ. ಅದು ನಿಮ್ಮ ಅಧಿಕಾರಿಗಳಿಂದ ಏನು ಅಭಿಪ್ರಾಯ ಸರ್? ಸರ್, ರೈತರು ಬೆಳೆದಿರುವಂಥ ಏನು ಈ ಬೆಳೆ ಇದೆಯಲ್ಲ ಸರ್, ಅದ್ರ ಸುಳಿ ಒಳಗಡೆ ಹೋಗಿ ಇಲ್ಲಿ ಅಂತ ಡಸ್ಟ್ ಬಿದ್ದು ಇಲ್ಲಿ ಪೀಕ್ ಹಾಳಾಗ್ತಾ ಇದೆ ಅಂತ ರೈತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಗೊಂದಿ ರೈತರು ಬಂದು ನಮಗೂ ಮನವಿ ಕೊಟ್ಟಿದ್ದಾರೆ ರೀ. ಸೊ ಅದಕ್ಕೆ ನಾವು ಪರಿಶೀಲನೆ ಮಾಡೋಕೆ ಬಂದಿದ್ದೀವಿ. ಈಗ ಅವ್ರ ಮ್ಯಾನೇಜರು ಇಲ್ಲ, ಮ್ಯಾನೇಜರ್ಗೆಲ್ಲ ಪೇಪರ್ಸ್ ತೊಗೊಂಬರಕ್ಕೆ ಹೇಳಿದ್ದೀನಿ. ಅವ್ರು ಎಷ್ಟು ಪರ್ಮಿಷನ್ ಐತಿ, ಬ್ಲಾಸ್ಟಿಂಗ್ ಟೈಮ್ ಏನು ಅದನ್ನೆಲ್ಲ ಚೆಕ್ ಮಾಡೋಕೆ ಹೇಳಿದ್ವು. ಸೊ ರೈತರು ಹೇಳಿದಂಗೆ ನಮಗೆ ಬೆಳೆಗೆ ಹಾನಿ ಆಗಕತ್ತೈತಿ. ಆಮೇಲೆ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಬೋರಿನ ಮೋಟ್ರ್ ಎಲ್ಲ ನಮಗೆ ಒಳಗೆ ಹೋಗ್ತಾ ಇದ್ದಾವೆ, ಪೂರ್ತಿ ಭೂಮಿ ಇದಾಗ ಕ್ರ್ಯಾಕ್ ಬಿಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನು ನಾಳೆ ಎಲ್ಲ ಪೇಪರ್ಸ್ ತರಿಸಿ ಅವ್ನು ಚೆಕ್ ಮಾಡಿ ಒಂದು ನಾವು ಜಿಯಾಲಜಿಸ್ಟ್ ಕರೆಸ್ತೀವಿ ರೀ. ಕರೆಸಿ ಅವ್ರೇನು ಕೆನಲ್ ನೀರು ಇಲ್ಲಿ ಬರ್ತದಂತಾರಲ್ಲ ಅದನ್ನು ಪರಿಶೀಲನೆ ಮಾಡುತ್ತೀವಿ ಅದನ್ನು. ಯಾಕಂದ್ರೆ ಇದು ಬ್ಲಾಸ್ಟ್ ಆಗೋದ್ರಿಂದ ಕೆನಲ್ ನೀರು ಬರ್ತದಂತ ಹೇಳಕತ್ತಾರೆ. ಮೋಸ್ಟ್ಲಿ ಆ ರೀತಿ ಏನು ಆಗೋದಿಲ್ಲ, ಅದು ಬಸಿ ನೀರು ಬರ್ಬೋದು, ಆ ಕಡೆ ಬರ್ಬೋದು. ಅದಕ್ಕೆ ಅದನ್ನು ನಮ್ಮ ಜಿಯಾಲಜಿಸ್ಟ್ ಕರೆಸಿ ನಮ್ಮ ಮೈನ್ಸ್ನವ್ರು ಕರೆಸಿ ಚೆಕ್ ಮಾಡಿಸ್ತೀವಿ ಅದನ್ನ. ಸರ್, ಇನ್ನೊಂದು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ. ಅಂದರೆ ಇಲ್ಲಿ ಬ್ಲಾಸ್ಟ್ ಮಾಡುವಂಥ ಈ ಶಬ್ದದಿಂದ ಒಂದು ಚಿಕ್ಕ ಮಗು ಒಂದು ಕಾಲನ್ನು ಮುರ್ಕೊಂಡಿದೆ ಸರ್. ಇವಾಗ ಅದೇ ಈಗ ಹೇಳಿದ್ರಿ, ನಮಗೂ ಹೇಳಿದ್ರು ಅದನ್ನು. ನಮ್ಮ ಮೊಮ್ಮಗನ ರೀ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ರೀ. ಯಾಕಂದರೆ ಜನವಸತಿ ಪ್ರದೇಶದಾಗ ಬ್ಲಾಸ್ಟ್ ಮಾಡಬಾರ್ದು ಅಂತ ಐತಿ. ಬಟ್ ಇದು ಜನವಸತಿ ಪ್ರದೇಶ ಅಲ್ಲರಿ ಇದು. ಯಾಕಂದ್ರೆ ಹೊಲದಾಗ ಅವ್ರು ಮನೆ ಹಾಕ್ಕೊಂಡಿರ್ತಾರೆ. ಊರೊಳಗೆ ಜನವಸತಿ ಪ್ರದೇಶದಾಗ ಮಾಡಬಾರ್ದು ಅಂತ ನಿಯಮ ಇರ್ತೈತಿ. ಬಟ್ ಅವ್ರದ್ದು ಏನು ಕಂಡೀಷನ್ ಐತಿ ಅದನ್ನ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅದು ಪರಿಶೀಲನೆ ಮತ್ತು ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುತ್ತೆ ಸರ್. ಆದರೂ ಅದು ಮತ್ತು ಇಲ್ಲ ಆಜು ಬಾಜು ಎಲ್ಲ ಮನೆಗಳು ಇದಾವೆ ಸರ್. ಇಲ್ಲ ಅದು ಹೊಲದೊಳಗೆ ಮನೆ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಎಲ್ಲ ಗ್ರಾಮ ವ್ಯವಸ್ಥೆ ಒಳಗೆ ಅದು ಆಗಬಾರ್ದು ಅನ್ನೋದು ಎಲ್ಲ NOC ತೊಗೊಂಡ ಮಾಡಿರ್ತಾರೆ ರೀ ಅವರು. ಪಂಚಾಯತಿ ಅವ್ರು NOC ತೊಗೊಂಡಿರ್ತಾರೆ ರೀ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದಿಂದ ತೊಗೊಂಡಿರ್ತಾರೆ. ಅವಾಗೆಲ್ಲ ಅವ್ರು ನೇಮ್ ಇರ್ತೈತೆ ರೀ. ಊರೊಳಗೆ ಜನವಸತಿ ಪ್ರದೇಶದಾಗ ಮಾಡಬಾರ್ದು ಅಂತ ಇರ್ತೈತಿ. ನೋಡೋಣ ರೀ, ಅವ್ರು ಇನ್ನೂ ಪೇಪರ್ಸ್ ತಂದಿಲ್ಲ, ಅವ್ರ ಮ್ಯಾನೇಜರ್ ಇಲ್ಲ ಅಂದ್ರೆ ನಾಳೆ ಕರೆಸಿ ಚೆಕ್ ಮಾಡ್ತೀವಿ. ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ನಿಂದ ಇದು ಗಣಿಗಾರಿಕೆ ಮಾಡ್ಬೇಕಂತಿದೆ? ಅಲ್ಲ, ಊರೊಳಗೆ ಮಾಡಬಾರ್ದು ಅಂತ ಐತ್ರಿ. ಅದು ಊರೊಳಗೆ ಊರು ಸಮೀಪ ಮಾಡಬಾರ್ದು ಅಂತ ಇರ್ತೈತಿ. ಅವ್ರ ಕಂಡೀಷನ್ದಾಗ ಏನೈತೆ ನೋಡೋಣ ರೀ. ಆ ಪೇಪರ್ಸ್ ಚೆಕ್ ಮಾಡಿ ತಮಗೆ ಹೇಳ್ತೀನಿ ರೀ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.